ಗುರುಜಿ, ತುಳಸಿ ಹಬ್ಬ ಅಂತ ಹೇಳ್ತಿದ್ರಿ. ಖಂಡಿತವಾಗ್ಲೂ ಎಲ್ಲರ ಮನೆಯಲ್ಲೂ ತುಳಸಿಯನ್ನ ಬಹಳ ಒಂದು ಶ್ರೇಷ್ಠತೆಯಿಂದ ಪೂಜಿಸೋ ಒಂದು ಒಳ್ಳೆಯ ದಿನ ಇವತ್ತು. ಹಾಗಾಗಿ ಅದರ ವಿಧಿವಿಧಾನಗಳನ್ನ ತಿಳಿಸ್ಕೊಡ್ತೀರಾ? ನಾನು ಹಲವರ ಮನೆಯಲ್ಲಿ ನೋಡಿದ್ದೀನಿ ಗುರುಜಿ, ತುಳಸಿ ಆ ಒಂದು ಕಟ್ಟೆಯ ತರ ಮನೆ ಮುಂದೆ ಇಟ್ಟಿರ್ತಾರಲ್ಲ, ಆ ಪಾಟನ್ನೇ ತಗೊಂಡು ಮನೆ ಒಳಗಿಟ್ಟು ಬಹಳ ಸೊಗಸಾಗಿ ದೀಪಾಲಂಕಾರದಿಂದ ಪೂಜಿಸಲ್ಪಡ್ತಾಳೆ ತುಳಸಿ ಇವತ್ತು. ಹಾಗಾಗಿ ಇನ್ನೇನಾದ್ರೂ ವಿಶೇಷ ಮಾಹಿತಿಯನ್ನ ನೀಡ್ತಾ ಇದ್ದೀರಾ ನೀವು? ಇನ್ನೊಂದು ವಿಶೇಷ ಅಂದ್ರೆ, ಇವತ್ತೆಲ್ಲ ವೀಕ್ಷಕರು ತುಳಸಿ ಪೂಜೆಯನ್ನ ಬಹಳ ಚೆನ್ನಾಗಿ ಮಾಡ್ಕೋಬೇಕು. ಒಂದು ಕೃಷ್ಣ ತುಳಸಿ, ಒಂದು ಶ್ರೀ ತುಳಸಿಯನ್ನು ತರಬೇಕು. ಅಂದರೆ ಕೃಷ್ಣ ತುಳಸಿ ಅಂತಕ್ಕಂಥದ್ದು ಕಪ್ಪು ತುಳಸಿ ಸಿಗುತ್ತೆ, ಪುಟಾಣಿ ಪಾಟು. ಶ್ರೀ ತುಳಸಿ ಅಂತಕ್ಕಂಥ ಬಿಳಿ ತುಳಸಿ ನಿಮ್ಮಲ್ಲೇ ಇರುತ್ತೆ. ಉತ್ತರಾಭಿಮುಖಕ್ಕೆ ಇಟ್ಟಿರತಕ್ಕಂಥ ವಿಚಾರ ಮನೆಯಲ್ಲಿ ಯಾವತ್ತೂ ಉತ್ತರಕ್ಕೆ ಹಾಕೊಂಡ್ರೆ ಒಳ್ಳೆಯದು. ಈ ತುಳಸಿಯನ್ನು ಮನೆ ಒಳಗಡೆ ಗರ್ಭದಲ್ಲಿ, ಅಂದರೆ ಮನೆಯಲ್ಲಿ ಮಧ್ಯ ಬ್ರಹ್ಮಸ್ಥಾನವನ್ನು ಗರ್ಭ ಅಂತೀವಿ. ಹೇಗೆ ಮನೆಯ ಮಧ್ಯಭಾಗ ಅಂದರೆ ಅರ್ತ್ ಕೋರ್, ಭೂಮಿಯ ಮಧ್ಯಭಾಗ ಹೇಗಿರುತ್ತೋ ದೇವರ ಮನೆ ಮಧ್ಯಭಾಗ, ಅಂದರೆ ಇಡೀ ಮನೆಯ ಮಧ್ಯಭಾಗದಲ್ಲಿ ದೇವರ ಮನೆ ಇದ್ದರೆ ಅದೇ ಗರ್ಭ. ಅಲ್ಲಿರತಕ್ಕಂಥದ್ದೇ ಬ್ರಹ್ಮಸ್ಥಾನ ಅಂತ ಕರಿತೀವಿ. ಈ ಬ್ರಹ್ಮಸ್ಥಾನದಲ್ಲಿ ಬ್ರಹ್ಮನೇ ಸ್ವತಃ ಹೀಗೆ ಇಟ್ಕೊತಾನಂತೆ. ಕೃಷ್ಣ, ರುಕ್ಮಿಣಿ, ಸತ್ಯಭಾಮ ಇದ್ದ ಹಾಗೆ ಅವ್ರನ್ನ ಇಟ್ಕೊಂಡು ಈ ಉತ್ವಾನ್ ದ್ವಾದಶಿ ಅಂದರೆ ಸಾಕ್ಷಾತ್ ಪೂಜೆ ಪುರಸ್ಕಾರವನ್ನು ಮಾಡಬೇಕಾದ್ರೆ ಅನ್ನದಾನವನ್ನು ನಾವು ಕೃಷ್ಣ ಲೀಲೆಗಳನ್ನು ಇಲ್ಲಿ ಹಾಡಬೇಕಂತೆ. ಕೃಷ್ಣ ಅಕಸ್ಮಾತ್ ಗೋವರ್ಧನಗಿರಿ ಕೃಷ್ಣ ಅಂದರೆ ಪದ್ಧತಿಯನ್ನು ನಾವು ಏನು ಮಾಡ್ತೀವಿ ವಾಡಿಕೆ ಅಂದರೆ, ಊಟವನ್ನು ಫಸ್ಟ್ ಎಲ್ಲ ಮಾಡ್ಕೊಳ್ಳೋದು, ತಿಂಡಿ ಎಲ್ಲ ಮಾಡ್ಕೊಳ್ಳೋದಂತೆ. ಆ ತಿಂಡಿ ಎಲ್ಲ ಮಾಡಿಕೊಂಡು ತುಳಸಿ ತೋಟದಲ್ಲಿ ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆ ಪುರಸ್ಕಾರ ಮಾಡಿ ಒಂದು ಪುರಾಣಿ ತೋಟ ಅಥವಾ ಗೆಟ್ ಟುಗೆದರ್ ಎಲ್ಲರನ್ನ ಕರ್ಕೊಂಡು ಹೋಗಬೇಕು. ಒಂದು ತೋಟದಲ್ಲಿ ಕೂತ್ಕೋಬೇಕು ನೀವೆಲ್ಲ. ಮಧ್ಯದಲ್ಲಿ ಬೃಂದಾವನ ಇಟ್ಟು ಪ್ರಾರ್ಥನೆ ಮಾಡ್ಕೋಬೇಕು. ಕೃಷ್ಣನ ಶ್ರೀ ತುಳಸಿ ಜಯ ಮುನಿಯವೇ ಅಂಥೇಳಿ ಆ ಜಯ ಮುನಿಯವೇ ಅಂತ ಹೇಳ್ಕೋಬೇಕು. ಕೃಷ್ಣನ ಸ್ಮರಣೆ ಮಾಡ್ಕೋಬೇಕು. ಕೃಷ್ಣ ಹುಟ್ಟಿದ ತಕ್ಷಣ ಮಾಡಿದ್ವಿ ಬೆಣ್ಣೆ. ಆ ಬೆಣ್ಣೆಯನ್ನು ಕದಿತಾ ಇದ್ದಾನೆ. ನಾವೆಲ್ಲ ಏನು ಮಾಡಬೇಕು? ಆ ಬೆಣ್ಣೆ ಒಂದು ತಂದಿರಬೇಕು. ಯಾರ್ದೋ ಒಬ್ರು ಮನೆ ತರ್ತಾರೆ, ಯಶೋದಮ್ಮನೋ ಶಾರದಮ್ಮನೋ ಸುಶೀಲಮ್ಮನೋ ತರ್ತಾರೆ. ಆ ಬೆಣ್ಣೆ ತಂದಿರ್ತಾರೆ. ಆ ಬೆಣ್ಣೆ ಮದ್ದಿಡ್ತೀವಿ. ನೀವುಗಳೇ ಕೃಷ್ಣ ಇದ್ದ ಹಾಗೆ ಈ ಹೆಂಗಸರೆಲ್ಲ ಏನು ಮಾಡ್ತಾ ಇದ್ರು, ಆ ಮನೆ ತೋಟದಿಂದ ಎಲ್ಲರೂ ಹೋಗ್ಬಿಟ್ಟು ಕೃಷ್ಣನ ಇವನು ಹೋಗಿ ಕದ್ದಂಗೆ, ಅವರೆಲ್ಲ ಆಟ ಆಡ್ದಂಗೆ, ಜೊತೆ ಹೋಗಿ ಕಿಡ್ದಂಗೆ ನಾನು ಸ್ವಲ್ಪ ಕದ್ದೆ, ಎಲ್ಲ ಬೆಣ್ಣೆ ತಿನ್ನೋದು. ಸರಿ, ಕೈ ಒರೆಸ್ಕೊಳ್ಳೋದು, ಮತ್ತೆ ಕೃಷ್ಣಲೀಲೆಯನ್ನು ಮತ್ತೆ ಓಡೋದು. ಸರಿ, ಇನ್ನು ಸ್ವಲ್ಪ ಮುಂದುವರಿಸೋದು. ಅವನೆಲ್ಲ ಗೋಪಿಕಾಸ್ತ್ರೀ ಜೊತೆ ವಸ್ತ್ರಾಭರಣವನ್ನು ಮಾಡ್ದ. ಆ ವಸ್ತ್ರಾಭರಣ ಏನು ಹೇಗೆ ಮಾಡ್ಕೊಂಡಿರ್ತಕ್ಕಂಥದ್ದು, ಆ ಗೋಪಿಕಾಸ್ತ್ರೀನ ನೀರಲ್ಲಿ ಹಾಕಿದಾಗ ಎಲ್ಲ ವಸ್ತ್ರನ ಮೇಲೆ ಎತ್ಕೊಂಡು ಕುತ್ಕೊಂಡ್ಬಿಟ್ಟ. ಕೃಷ್ಣ ಕಾಪಾಡೋ, ಯಾಕೋ ಹೀಗೆ ಮಾಡ್ಬಿಟ್ಟೆ ಅಂದಾಗ ಆ ಒಂದು ಆಟ ಅದು ಹೆಂಗಸರೇ ಸಾಧಾರಣವಾಗಿ ಆಡ್ತಾರೆ. ಬೇರೆಯವರೆಲ್ಲ ಗಂಡಸರೆಲ್ಲ ಅಲ್ಲಿ ಹೋಗೋಕ್ಕಾಗಲ್ಲ. ಅದಕ್ಕೆ ನಾಟ್ ಅಲೌಡ್. ಇವತ್ತು ನಾರ್ತ್ ಇಂಡಿಯಲ್ಲಿ ನೀವು ಹೋಗಿ ನೋಡೋದು, ಕೆಲವು ಮನೆ ಕುಟುಂಬದಲ್ಲಿ ಇವತ್ತಿಗೂ ಲೀಲೆಗಳನ್ನು ಬಹಳಷ್ಟು ಜನ ಹೆಂಗಸರು ಆಚರಣೆಗೆ ತಂದಿದ್ದಾರೆ. ಗೊತ್ತಿಲ್ಲದೇನೆ ಅವ್ರ ಮನೆಯಲ್ಲಿ ಈ ತುಳಸಿ ಹಬ್ಬದ ದಿವಸ ಉತ್ವಾನ್ ದ್ವಾದಶಿನ ಆಚರಿಸ್ತಾರೆ. ದಕ್ಷಿಣದಲ್ಲಿ ಕೆಲವರು, ಎಷ್ಟೋ ಜನ ಹೆಣ್ಣುಮಕ್ಕಳ ಮನೆಯಲ್ಲಿ, ಅಯ್ಯಂಗಾರರ ಮನೆಯಲ್ಲಿ, ವಿಶೇಷವಾಗಿರ್ತಕ್ಕಂಥ ಅಯ್ಯರ ಮನೆಗಳಲ್ಲಿ ಎಷ್ಟೋ ಜನ ಮಾಧ್ವ ಸಂಪ್ರದಾಯ ಇವತ್ತಿಗೂ ಇಟ್ಕೊಂಡಿದ್ದಾರೆ. ಕೆಲವರೆಲ್ಲರೂ ಆ ಮಾಧ್ವ ಸಂಪ್ರದಾಯ ಏನಂದರೆ, ಬೃಂದಾವನ ಇರುತ್ತೆ, ರಾಯರ ಮಠದಲ್ಲಿ ಬೃಂದಾವನ ಇರುತ್ತೆ, ಅಥವಾ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಬೃಂದಾವನ ಇರುತ್ತೆ, ಅಥವಾ ವೆಂಕಟರಮಣ ದೇವಸ್ಥಾನ ಬೃಂದಾವನ ಇರುತ್ತೆ. ತಿರುಪತಿಲೂ ಕೋಲಾಟವನ್ನು ಆಡ್ತಾರೆ. ಆಗ ಕೃಷ್ಣ, ರಾಧಾ, ರುಕ್ಮಿಣಿ ಅಂತ ಹೇಳಿ ಅವರೆಲ್ಲರೂ ಗೋಪಿಕ ಸರಿ ಕೋಲಾಟ ಆಡೋಣ ಅಂತಾರೆ. ಸರಿ, ಕತೆ ಅಲ್ಲವರೆಗೂ ಬಂದ ತಕ್ಷಣ ಏನು ಮಾಡ್ತಾರೆ, ಎಲ್ಲರ ಕೋಲಾಟ ತಗೊತಾರೆ, ಹಾಡು ಹೇಳ್ತಾ ಆ ಕೋಲಾಟವನ್ನು ಹಾಡ್ತಾರೆ. ಫಸ್ಟ್ ಕ್ಲಾಸಾಗಿ ಆಡ್ಕೊಂಡು ಹೀಗೆ ಬರ್ತಾರೆ. ಸರಿ, ಕೂತ್ಕೊತಾರೆ. ಸರಿ, ವನಭೋಜನ ಅಂತ ಬರೆದಿರುತ್ತೆ. ಅಂದರೆ ವನಭೋಜನ ಏನು ಮಾಡ್ತಾನೆ, ಕೃಷ್ಣ, ಸುಧಾಮ, ಅವನಿರ್ತಕ್ಕಂಥ ಸ್ನೇಹಿತರು, ಬಾಲರಾಮ ಅವರೆಲ್ಲ ಬಂದರು. ಸುಭದ್ರ ಅವಳನ್ನ ತಂಗಿ ಕರ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲರೂ ಕೂತ್ಕೊಂಡು ವನಭೋಜನ ಮಾಡುತ್ತೆ. ಆ ವನಭೋಜನ ಮಾಡಿದ ತಕ್ಷಣ ಏನು ಮಾಡ್ತಾರೆ, ನಿಮ್ಮ ಕುಟುಂಬ ಪರಿವಾರ ಸಮೇತ ನೀವು ಬರ್ಬೋದು. ವನಭೋಜನ ಅಂದರೆ ಗಂಡ, ಹೆಂಡತಿ, ಮಕ್ಕಳು, ನಿಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ಮಕ್ಕಳು, ಆ ಮನೆಯಲ್ಲಿ. ಅಂದರೆ ಈ ಫ್ಯಾಮಿಲಿ ಒಗ್ಗೂಡೋ ಹಬ್ಬ ಉತ್ವಾನ್ ದ್ವಾದಶಿ. ಸರಿ, ಎಲ್ಲ ಕೂತ್ಕೊಳ್ಳೋದು. ನಿಮ್ಮಲ್ಲಿ ಚಿತ್ರಾನ್ನ ಮಾಡ್ಕೊಂಬಂದ್ಯಾ, ನಿಮ್ಮಲ್ಲಿ ಪುಳಿಯೋಗರೆ ಮಾಡ್ಕೊಂಬಂದ್ಯಾ, ನಿಮ್ಮಲ್ಲಿ ಮೊಸರು ಬಂದ್ಯಾ, ಸರಿ ಎಲ್ಲ ಕೂತ್ಕೊಂಡು ತಿನ್ನೋದೇ ಅಂತ ಅನ್ಕೋಬಾರ್ದು. ಎಲ್ಲ ಆಟಗಳನ್ನು ಆಡಿ ಆ ಕೃಷ್ಣಲೀಲೆಯನ್ನು ಮಾಡಿ ಕೊನೆಗೆ ಆರತಿ, ಮಂಗಳಾರತಿ ಎತ್ತೊಡ್ರ ವಿಚಾರ. ಅಲ್ಲಿ ಮಳೆ ಬರುತ್ತೆ. ಕೃಷ್ಣ ಗೋವರ್ಧನಗಿರಿ ಕಾಪಾಡ್ದ, ಕಾಳಿಮರ್ದನ ಕೃಷ್ಣ. ಕೆಲವರೆಲ್ಲ ಅಂತೂ ನಿಜವಾಗ್ಲೂ ಡ್ಯಾನ್ಸ್ ಆಡ್ತಕ್ಕಂಥವ್ರು, ನಾಟ್ಯ ಆಡ್ತಕ್ಕಂಥವ್ರು, ಇವರೆಲ್ಲ ಏನು ಮಾಡ್ತಾರೆ, ಕೃಷ್ಣ ಡ್ಯಾನ್ಸ್ ಆಡ್ದಂಗೆ ಆಡಿ, ಕಾಳಿಮರ್ದನ ಕೃಷ್ಣ ಹಾವಿದ್ದ ಹಾಗೆ ಆ ಒಂದು ಸರಸ್ವ ಸ್ವರೂಪದಲ್ಲಿ ಮಾಡಿಕೊಂಡು, ತದನಂತರ ಹೀಗೆ ಮದುವೆ ಆಗ್ತಕ್ಕಂಥದ್ದು, ಮದುವೆ ಆದಮೇಲೆ ಜಮಂತ್ ಗವಣಿ, ಹೀಗೆ ಕತೆ ಹೋಗಿ 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 ಎಲ್ಲ ಕೃಷ್ಣ ಲೀಲೆಗಳನ್ನು ಆಡ್ತಕ್ಕಂಥ ವಿಚಾರನ ಇವತ್ತು ಆ ಉತ್ವಾನ್ ದ್ವಾದಶಿ ಸ್ಮರಣೆ ಮಾಡ್ಕೋಬೇಕು. ನಿಜಕ್ಕೂ ಸಾರ್ಥಕತೆ. ಅದಕ್ಕೆ ನೀವು ದಯವಿಟ್ಟು ಮಧ್ಯಾಹ್ನದಲ್ಲಿ ನಾಟಕ ಮಾಡೋಕ್ಕಾಗತ್ತೋ ಇಲ್ವೋ, ಯಜಮಾನರು ಬರ್ತಾರೋ ಇಲ್ವೋ, ಮನೆ ಕುಟುಂಬದವರು ಮಧ್ಯಾಹ್ನದ ಹೊತ್ತರಷ್ಟಿಗೆ ಬರೋಷ್ಟರಲ್ಲಿ ನೀವು ಯಾರ್ಯಾರು ಬೇಕೋ ಕೋಲಾಟ ಆಡ್ಕೊಳ್ಳಿ. ಆದರೆ ಎಲ್ಲರೂ ನಿಮ್ಮ ಕುಟುಂಬದವರು, ಪಕ್ಕದ ಮನೆ ಹೆಂಗಸರನ್ನ ಅಥವಾ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ, ಇದು ಗೆಟ್ ಟುಗೆದರ್ ಇದ್ದ ಹಾಗೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಒಂದು ಸೌಹಾರ್ದತೆ, ನಮ್ಮ ಬಾಂಧವ್ಯ, ಎಲ್ಲ ಜಾತಿ ಮತ ಕಲ್ಪಗಳೆಲ್ಲ ಬಿಟ್ಟು ಬಿಸಾಕಿ ನಾವು ನೀವು ತುಳಸಿ ಪೂಜೆಯನ್ನು ಮಾಡ್ಕೊಂತ ನಿಜವಾದ ಕೃಷ್ಣನಲ್ಲಿ ತಲ್ಲಿನಾಗ ಒಂದು ವಿಗ್ರಹ ಇಟ್ಟು, ಪಕ್ಕದಲ್ಲಿರ್ತಕ್ಕಂಥ ಹಸುಗಳನ್ನೆಲ್ಲ ಇಟ್ಟು, ಹಾಗೆ ಪುಟಾಣಿ ಹಸು ಕರುಗಳನ್ನೆಲ್ಲ ಇಟ್ಟು ಏನು ಆನಂದದಿಂದ ಪೂಜೆ ಮಾಡ್ತಕ್ಕಂಥದ್ದು. ಸಂಗೀತ ಹೇಳೋರು ಸಂಗೀತ ಹೇಳ್ಬೋದು, ಎಲ್ಲ ಆಯಿತು. ಸಾಯಂಕಾಲ ತುಳಸಿಗೆ, ಶ್ರೀ ತುಳಸಿ, ಕೃಷ್ಣ ತುಳಸಿಗೆ ದೀಪಗಳನ್ನಿಟ್ಟು, ತುಳಸಿ
ಬಹಳ ಸಂತೋಷ. ಕೃಷ್ಣನಿಗೆ ಮದುವೆ ಮಾಡಿ ಆ ಬನ್ನಿ ಮರವನ್ನು ಅದರೊಳಗೆ ಸ್ವಲ್ಪ ಸಿಗಿಸಿ ವಿಶೇಷ ಬೆಟ್ಟದ ನೆಲ್ಲಿಕಾಯಿ ಅದನ್ನು ಆ ಗಿಡವನ್ನು ಹಾಕಿ ನಮಸ್ಕಾರ ಮಾಡ್ಕೊಳ್ಳೋದು.